MLAಗಳನ್ನ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಾ? ಅದೇ ಕಾನೂನು ವ್ಯವಸ್ಥೆನೇ ಇಲ್ಲ ರಾಜ್ಯದಲ್ಲಿ. ಸುವ್ಯವಸ್ಥೆ ಇಲ್ಲ. ಕಾನೂನು ವ್ಯವಸ್ಥೆನೇ ಇಲ್ಲ, ವ್ಯವಸ್ಥೆ ಎಲ್ಲ ಕೆಟ್ಟು ಹೋಗ್ಬಿಟ್ಟಿದೆ, ಹದಗೆಟ್ಟು ಹೋಗ್ಬಿಟ್ಟಿದೆ ಎಲ್ಲ. ಒಬ್ಬೊಬ್ಬರು ಇವರು ಬಡವರ ರಕ್ಷಣೆ ಮಾಡ್ತಾರೆ, ಒಬ್ಬರ ಮೇಲೆ ಶಿಸ್ತಿನ ಕ್ರಮ ತಗೊಂಡಿಲ್ಲಲ್ಲ ಅಂತ ನಾವು ಹೇಳ್ತೀವಿ. ಅದಪ್ಪ ಅವ್ರಿಗೆಲ್ಲ ಈಡಾಗ್ಬಿಟ್ಟಿದಾರಲ್ಲ ಇವರು, ಎಲ್ಲ ಹಿಂಗೋಲಾಗಿ ಬೈಕ್ ಬಂದ್ಬಿಡ್ತದೆ ಅಂತ ಹೇಳ್ತಿಬಿಟ್ಟು ಅದರಿಂದ ಎಲ್ಲ ಈಡಾಗ್ಬಿಟ್ಟು ಯಾವ ಕಾನೂನು ತಗೊಂಡಿಲ್ಲ, ಶಿಸ್ತು ಕ್ರಮ ಇಲ್ಲ, ಏನೂ ಇಲ್ಲ. ಆದ್ದರಿಂದ ಈ CBIನವ್ರಿಗೆ ಏನೋ ಕೊಟ್ಟಿದ್ದಾರಲ್ಲ ಬ್ಯಾಂಕ್ನವರು, ಅವ್ರು ಏನಾದರೂ ಮಾಡಿಬಿಟ್ಟು ಇವ್ರನ್ನ ಎನ್ಕ್ವೈರಿ ಮಾಡಿ ಪರಿಶೀಲನೆ ಮಾಡಿಬಿಟ್ಟು ಎಲ್ಲೆಲ್ಲಿ ಅನ್ಯಾಯ ಆಗಿದೆ, ಎಲ್ಲೆಲ್ಲಿ ದುಡ್ಡು ಹೋಯ್ತು ಅದನ್ನೆಲ್ಲ ತಂದು ಆ ವಾಲ್ಮೀಕಿ ನಿಗಮಕ್ಕೆ ಒಪ್ಪಿಸಿ ಅವ್ರ ಮೇಲೆ ಯಾರ್ಯಾರು ಹೊಡೆದಿದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕು, ಕಾನೂನು ಕ್ರಮ ಜರುಗಿಸಿ. ಇದರೊಳಗೆ ಸಿದ್ದರಾಮಯ್ಯ ಪಾತ್ರ ಇದೆ ಅಂತ ಹೇಳ್ತೀರಾ ನೀವು? ಮತ್ತೆ ಮೇಲೆ ಕಾಣುತ್ತಲ್ಲಪ್ಪ, ಸಿದ್ದರಾಮಯ್ಯ ಹಣಕಾಸಿನ ಮಂತ್ರಿಗಳು, ಅವರೇ ಮುಖ್ಯಮಂತ್ರಿಗಳು. ನೀನು ಹೇಳಿದರೆ ಬೇರೆ ಮಂತ್ರಿಗಳು ಏನು ಮಾಡ್ತಾರೆ? ಅವ್ರು ಹೇಳ್ತಾರೆ, ಯಾರು ನಾಗೇಂದ್ರ ನೀವು ಹೇಳಿದ್ದಕ್ಕೆ ನಾನು ಕೊಟ್ಟಿದ್ದು ಅಂತ ಹೇಳ್ತಾರಂತೆ. ನೀವು ಹೇಳಿದ್ದಕ್ಕೆ ನಾನು ಕೊಟ್ಟಿದ್ದೀನಿ, ನೀವು ನನ್ನ ಮೇಲೆ ನೀವು ರಾಜೀನಾಮೆ ಕೊಡಿಸಿದ್ರಿ. ಪ್ರಮುಖವಾದ ಕಾರಣ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳ ಜವಾಬ್ದಾರಿ ಇದು, ಅವರೇನೆ ಹೊಣೆಗಾರಿಕೆ ಅವರು ಹೊತ್ಕೋಬೇಕಾಗಿತ್ತು. ಅವರು ಹೊತ್ಕೋಬೇಕು, ಮತ್ತೆ ದುಡ್ಡು ಹೊಡೆದ್ರಿಂದ ಅವರು ರಾಜೀನಾಮೆನೂ ಕೊಡಬೇಕಾಗ್ತದೆ. CBIಗೆ ಈ ಪ್ರಕರಣ ಒಪ್ಪಿಸ್ತಾರೆ ಅಂತಾರೆ ಸರ್ಕಾರದವರು, ರಾಜ್ಯ ಸರ್ಕಾರದವರು. ಯಾವುದೇ ಪ್ರಕರಣ ಇಲ್ಲಿವರೆಗೂ CBI ಕೊಡ್ಲಿಕ್ಕೆ ಇಷ್ಟಪಟ್ಟಿಲ್ಲ ಅವರು. CBI ಕೊಡೋದಿಲ್ಲ, ನಮ್ಮ ಪೊಲೀಸರು ಇದಕ್ಕೆ ಫಿಟ್ ಇದ್ದಾರೆ, SIT ಅವರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. CBIಗೆ ಈ ಪ್ರಕರಣ ಕೊಡ್ತಾರೆ ಅಂತ ನಂಬಿಕೆ ಏನಾದರೂ ವ್ಯಕ್ತಪಡಿಸ್ತಿದ್ದೀರಾ ತಾವು? ಅಲ್ಲ, ಬ್ಯಾಂಕ್ನವರೇ ಕೊಟ್ಟಿದ್ದಾರಲ್ಲ CBIನಲ್ಲಿ. ಬ್ಯಾಂಕ್ನವರೇ 3,000 ಅಥವಾ 10 ಕೋಟಿ ಒಳಗೆ ಅವ್ಯವಹಾರ ಆದರೆ ಬ್ಯಾಂಕ್ನವರೇ ನೇರವಾಗಿ CBI ಕೊಡಬೇಕು. SIT ಬೇಡ, CBIಗೆ ಕೊಡಿ ಅಂತ ಒಂದು ಒತ್ತಾಯ ಇದೆ. SITಗೆ ಬೇಡ, CBIಗೆ ತನಿಖೆ ಕೊಡ್ರಿ ಅನ್ನೋ ಒಂದು ಉದ್ದೇಶ ಇದೆ. ಇಲ್ಲ, CBI ಕೊಟ್ಬಿಟ್ರಲ್ಲ, ಅವರ ಬ್ಯಾಂಕ್ನಲ್ಲಿ ಕೊಟ್ಟಿದ್ದಾರೆ, ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ. ಇವ್ರು ಸರ್ಕಾರ SIT ನೇಮಕ ಮಾಡಿರೋದು, SIT ಅವರು SIT ಪಾಡಿಗೆ ಮಾಡ್ತಾರೆ. ಅವರು ಮಾಡಲಿ ತಪ್ಪಿಸ್ತಾರೆ ಯಾರು ಅಂತ ಗೊತ್ತಾಗ್ಬಿಟ್ಟು ಅವ್ರಿಗೆ ಶಿಕ್ಷೆ ಆಗ್ಬೇಕಲ್ಲ. ಇವ್ರಿಗೆ ಬೇರೆ ದುಡ್ಡು ಬೇಕಿಲ್ಲ, ನಾಯಕರ ದುಡ್ಡು ಬೇಕು, ಏಕೆ ಜನದ ದುಡ್ಡು ಬೇಕು. ಬೇರೆ ಯಾವ ನಿಗಮಗಳಲ್ಲಿ ಬೇರೆ ಬೇರೆ ಖಾತೆಗಳಲ್ಲಿ ದುಡ್ಡಿಲ್ಲ, ಎಲ್ಲ ಕಡೆನೇ ಅಲ್ಲಿನೂ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ, ಅವ್ಯವಹಾರನೂ ಅಲ್ಲಿ ನಡೆದಿದ್ದಾವೆ. ಸೊ ಇಷ್ಟೆಲ್ಲ ಮಾಡ್ತಾ ಇದ್ರಲ್ಲ, ಇದು ಈ ಬಿಟ್ಟಿ ಭಾಗ್ಯಕ್ಕೋಸ್ಕರ ಇದೆಲ್ಲ ದುಡ್ಡು ಸರ್? ಹೌದಪ್ಪ, ಒಂದು ವರ್ಷಕ್ಕೆ 60,000 ಕೋಟಿಯನ್ನು ಜೋಡಿಸ್ಬೇಕು. ಬಿಟ್ಟಿ ಭಾಗ್ಯ ಏನೇನು ಜೋಡಿಸ್ತೀನಿ ನೀನು? ಈಗಾಗಲೇ ಕರೆಂಟ್ ಜಾಸ್ತಿ ಮಾಡ್ತೀನಿ, ಆಮೇಲೆ ಪೆಟ್ರೋಲ್, ಡೀಸೆಲ್. ಅಲ್ಲಪ್ಪ, ಒಬ್ಬ ಪಾಣಿಗೆ ಹೋದರೆ ಈಗ 10 ರೂಪಾಯಿ ಇದ್ದು 30